ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನೆಲ್. ನನ್ನ ಹೆಸರು ಪಂಚಮಿ ಪಿ ಆರ್ ಎಮ್. ಸೊ ಇವತ್ತು ನಾವು ಯಾವ ಟೆಂಪಲ್ಗೆ ಹೋಗ್ತಿದ್ದೀವಿ ನೋಡೋಣ. ಇವತ್ತು ನಾವು ಬೆಂಗಳೂರಲ್ಲಿರುವ ಸೋಮೇಶ್ವರ ಟೆಂಪಲ್ಗೆ ಹೋಗ್ತಿದ್ದೀವಿ. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಚೋಳರ ಕಾಲದ ನಗರದಲ್ಲಿರುವ ಹಳೆಯ ದೇವಾಲಯವಾಗಿದೆ. ಓಂ ನಮಃ ಶಿವಾಯ. ಇದನ್ನು ಹಿಂದೂ ದೇವರಾದ ಶಿವನಿಗೆ ಸಮರ್ಪಿಸಲಾಗಿದೆ. ವಿಜಯನಗರ ಸಾಮ್ರಾಜ್ಯದ ಕೊನೆಯ ಕೆಂಪೇಗೌಡರ ಆಳ್ವಿಕೆಯ ಪ್ರಮುಖ ಸೇರ್ಪಡೆಗಳಾಗಿದೆ. ಇದರ ದಂತಕಥೆ 1887ರಲ್ಲಿ ಬೆಂಜಮಿನ್ ಲೂಯಿಸ್ ರೈಸ್ ಅವರು ದೇವಾಲಯದ ಪ್ರತಿಷ್ಠಾಪನೆಯ ಹಿಂದಿನ ದಂತಕಥೆಯನ್ನು ವಿವರಿಸಿದ್ದಾರೆ. ಮೊದಲನೆಯ ಕೆಂಪೇಗೌಡರು ಬೇಟೆಯಾಡುವಾಗ ತಮ್ಮ ರಾಜಧಾನಿಯಾದ ಯಲಹಂಕದಿಂದ ದೂರ ಸವಾರಿ ಮಾಡಿದ್ದರು. ಸುಸ್ತಾಗಿ ಮರದ ಕೆಳಗೆ ವಿಶ್ರಾಂತಿಸಿಕೊಂಡು ನಿದ್ದೆಗೆ ಜಾರಿದರು. ಆ ಸಮಯದಲ್ಲಿ ಅಲ್ಲಿಯ ಸ್ಥಳೀಯ ದೇವರಾದ ಸೋಮೇಶ್ವರನನ್ನು ಅವರ ಕನಸಿನಲ್ಲಿ ಕಾಣಿಸಿಕೊಂಡನು. ನಿದ್ದೆಯನ್ನು ಬಳಸಿ ದೇವಾಲಯವನ್ನು ನಿರ್ಮಿಸಲು ಸೂಚಿಸಿದನು. ಇದಕ್ಕೆ ಪ್ರತಿಯಾಗಿ ಮುಖ್ಯಸ್ಥರನ್ನು ದೈವಿಕ ಅನುಗ್ರಹವನ್ನು ಪಡೆಯುತ್ತಾನೆ. ಕೆಂಪೇಗೌಡರು ನಿದ್ದೆಯನ್ನು ಕಂಡುಕೊಂಡರು ಮತ್ತು ದೇವಾಲಯವನ್ನು ಪೂರ್ಣಗೊಳಿಸಿದರು. ಧನ್ಯವಾದ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಟಾಟಾ ಬಾಯ್. ಸಿಗುವ ನಮ್ಮ ಮುಂದಿನ ವ್ಲಾಗ್ನಲ್ಲಿ.